ಪ್ರತಿಯೊಂದು ಕುಟುಂಬದಲ್ಲೂ ನಿನ್ನಂಥ ಒಬ್ಬ ಮಗ ಇರಬೇಕು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಾ ಇರೋ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತು ನಾನು ನಿಮ್ಮನ್ನ ಕರ್ಕೊಂಬಂದಿರೋದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ. ಸೊ ಇವಾಗ ಈ ಕ್ಷೇತ್ರ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ಕೊಂಡು ಕೊಡ್ತೀನಿ. ಸೊ ಹಾಗೆ ಈ ಕ್ಷೇತ್ರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದೆಲ್ಲ ಬಂದು ನಿಮಗೆ ಕಾರ್ ಪಾರ್ಕಿಂಗ್ ಏರಿಯಾ. ನೋಡಿ, ನಮ್ಮ ಕಾರ್ ಕೂಡ ಅಲ್ಲೇ ನಿಂತಿದೆ. ಸೊ ಇಲ್ಲಿಂದ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗ್ಬೋದು ದೇವಸ್ಥಾನ ಹತ್ರಕ್ಕೆ. ಸೊ ನಾನು ಇಷ್ಟೊತ್ತಿನಾಗ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಇದು ಬಂದು ನಾನು ಬಂದಿರೋದು ಸಾಯಂಕಾಲ 6:45 7 ಗಂಟೆ ಆ ಟೈಮ್ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಗೋಧೂಳಿ ಟೈಮು 7ರಿಂದ 7:30 ಎಲ್ಲ ದೇವಸ್ಥಾನದಲ್ಲೂ ಮಹಾಮಂಗಳಾರತಿ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಈ ಟೈಮಲ್ಲೇ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ದರ್ಶನ ಯಾವ ಥರ ಅಂತ ತೋರಿಸ್ತೀನಿ. ಸೊ ನಾವು ಸಂಜೆ ಬಂದಿರೋದಕ್ಕೆ ಸ್ವಲ್ಪ ಅಂಗಡಿಗಳು ಕ್ಲೋಸ್ ಆಗಿದೆ. ಸೊ ಲೆಫ್ಟ್ ರೈಟು ನೀವು ನೋಡ್ಬೋದು ಅಂಗಡಿಗಳು. ಸೊ ಇಲ್ಲಿ ಹಣ್ಣು ಹೂವು ಕಾಯಿ ಬೇಕು ಅಂದರೆ ಎಲ್ಲ ಇಲ್ಲೇ ಸಿಗ್ತವೆ. ನೀವು ಅಲ್ಲಿಂದ ತರೋ ಅವಶ್ಯಕತೆ ಏನಿಲ್ಲ. ಪೂಜೆ ಸಾಮಾನು ನಿಮಗೆ ಇಲ್ಲೂ ಕೂಡ ಸಿಗುತ್ತೆ. ಹಾಗೆ ಗೇಟ್ ಹತ್ರ ಆರ್ಚ್ ಹತ್ರ ನೀವು ಎಂಟ್ರಿ ಆಗ್ತಿಲ್ಲ, ಅಲ್ಲೂ ಕೂಡ ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ತಗೊಂಡ್ರೆ ನಿಮಗೆ ಸ್ವಲ್ಪ ವರ್ತ್ ಅನಿಸ್ತು ನನಗೆ. ಯಾಕೆಂದರೆ 100 ರೂಪೀಸ್ಗೆ ನನಗೆ ಹೂವು ಹಣ್ಣು ಕಾಯಿ ಎಲ್ಲ ಸೇರಿಸಿ ಜೊತೆಗೆ ಮಡ್ಲಕ್ಕಿ, ಹಾಗೆ ಒಂದು ಚಾಕೆಟ್ ಪೀಸು, ಹಾಗೆ ಒಂದು ಬಳೆ ಕೂಡ ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫ್ಯೂಚರಲ್ಲಿ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ. ಸೊ ಕನ್ನಡದವ್ರನ್ನ ನೀವೇ ಬೆಳೆಸ್ಬೇಕು. ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಅಂತಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಒಂದು ಕೊಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ, ಹಾಗೆ ನಮ್ಮ ಕರ್ನಾಟಕದಲ್ಲಿರುವ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಸೊ ಇವೆರಡು ನಮಗೆ ಜ್ಞಾಪಕ ಬರುವಂಥದ್ದು. ಸೊ ಈಗ ನಾನು ನಿಮ್ಗೆ ಕರ್ಕೊಂಡ್ಬಂದಿರೋದು ಗೊರವನಹಳ್ಳಿನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಇನ್ನು ಈ ದೇವಸ್ಥಾನದ ಬಗ್ಗೆ ನಾವು ನೋಡೋದಾದರೆ, ಈ ದೇವಸ್ಥಾನಕ್ಕೆ ಕರ್ನಾಟಕದಿಂದನೇ ಅಲ್ಲ, ದೇಶ ವಿದೇಶದಿಂದಲೂ ಕೂಡ ಬರ್ತಾರೆ. ಹಾಗಾಗಿ ಈ ದೇವಸ್ಥಾನವನ್ನು ಕರ್ನಾಟಕದ ಕೊಲ್ಲಾಪುರ ಎಂದೇ ಕರೆಯುತ್ತಾರೆ. ಕರ್ನಾಟಕದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಮೀಸಲಾದ ಕೆಲವು ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನಮ್ಮ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಕೂಡ ಒಂದು. ಹಾಗಾಗಿ ಇಲ್ಲಿ ಪ್ರತಿದಿನ 3,000ರಿಂದ 4,000 ಭಕ್ತಾದಿಗಳು ಬಂದರೆ, ಇನ್ನು ಶುಕ್ರವಾರ ಮತ್ತು ಭಾನುವಾರ 10,000 ಭಕ್ತಾದಿಗಳು ಬರ್ತಾರೆ. ಹಾಗಾಗಿ ಇತರ ದೇವಸ್ಥಾನಗಳಲ್ಲಿ ವರ್ಷಕ್ಕೊಂದು ಜಾತ್ರೆ ನಡೆದ್ರೆ, ಇಲ್ಲಿ ಪ್ರತಿನಿತ್ಯ ಜಾತ್ರೆ ಥರ ನಡೀತಾ ಇರುತ್ತೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಜಯಮಂಗಲಿ ನದಿಯ ಎಡೆದಂಡೆಯಲ್ಲಿರುವ ಪುಣ್ಯಕ್ಷೇತ್ರವಾಗಿದೆ. ಜೊತೆಗೆ ತೀತ ಜಲಾಶಯ ಕೂಡ ಇದೆ ಪಕ್ಕದಲ್ಲಿ. ಅಲ್ಲಿ ಡ್ಯಾಮ್ ಕೂಡ ಇದೆ. ಅಲ್ಲಿ ಡ್ಯಾಮ್ ಕೂಡ ನೀವು ನೋಡ್ಬೋದು. ನೋಡಿ ಹೊರಗಡೆಯಿಂದ ದೇವಸ್ಥಾನ ಯಾವ ತರ ಕಾಣಿಸ್ತಾ ಇದೆ ಅಂತ. ಹಬ್ಬದ ದಿವಸ, ಫಂಕ್ಷನ್ ದಿವಸ ಇಲ್ಲಿ ಏನಾದ್ರು ಬಂದ್ರೆ ತುಂಬಾ ರಶ್ ಇರುತ್ತೆ. ಅದಕ್ಕೆ ಅಂತಾನೆ ಇಲ್ಲಿ ನಿಮಗೆ ಸ್ಪೆಷಲ್ ಎಂಟ್ರಿ ಕೂಡ ಮಾಡಿದ್ದಾರೆ. ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಕೂಡ ಮಾಡ್ತಾರೆ. ಬಟ್ ಬೇಗ ನಿಮಗೆ ದರ್ಶನ ನೋಡ್ಬೋದು. ಅಲ್ಲಿಂದ ಒಳಗಡೆ ಯಾವ ತರ ಇದೆಯೋ ಹಂಗೆ ಇದೆ. ಈ ಕಡೆ ಮಾತ್ರ ಇದೆಲ್ಲ ರಿನೋವೇಷನ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಸ್ವಲ್ಪ ದಿನ ಬಿಟ್ಟು ಬಂದರೆ ನಮಗೆ ಹೊರಗಡೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಬಟ್ ಇನ್ನೊಂದ್ಸಲ ನಿಮ್ಮನ್ನ ಕರ್ಕೊಂಬರಕ್ಕೆ ನಾನು ಟ್ರೈ ಮಾಡ್ತೀನಿ ಇಲ್ಲಿಗೆ. ಈ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದರೆ, ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಓಪನ್ ಇರುತ್ತೆ. ಹಾಗೆ ಸಂಜೆ 5:30ಯಿಂದ ನೈಟು 8 ಗಂಟೆ ತನಕ ಓಪನ್ ಇರುತ್ತೆ. ಈಗ ನಾನು ಕರ್ಕೊಂಬಂದಿರೋದು ಕೂಡ ಮಹಾಮಂಗಳಾರತಿ ಸಮಯಕ್ಕೆ, ಅಂದರೆ ಗೋಧೂಳಿ ಟೈಮು ಸಂಜೆ 6:30ಯಿಂದ 7:30 ತನಕ. ಸೊ ನಾನು ಈ ಟೈಮಲ್ಲಿ ಕರ್ಕೊಂಬಂದಿನಿ, ಯಾಕಂದರೆ ಮಹಾಮಂಗಳಾರತಿ ನಡೀತಾ ಇರುತ್ತೆ ಅಂತ. ಇಲ್ಲಿನ ಪೂಜಾ ಸಮಯ ನೋಡೋದಾದರೆ, ಬೆಳಗ್ಗೆ 8 ಗಂಟೆಯಿಂದ 9:30 ತನಕ ಕುಂಕುಮಾರ್ಚನೆ, ಅಭಿಷೇಕ ಇದೆಲ್ಲ ಇರುತ್ತೆ. ಅದೇ ನೀವು ಮಹಾಮಂಗಳಾರತಿ ಬೇಕು ಅಂದರೆ ಬೆಳಗ್ಗೆ 9:30ಯಿಂದ 12:30 ತನಕ ಇರುತ್ತೆ. ಮತ್ತು ರಾತ್ರಿ 7:30ಗೆ ಮಹಾಮಂಗಳಾರತಿ ಆಗುತ್ತೆ. ನಾವು ಇಲ್ಲೇ ಕೈ ಕಾಲು ತೊಳ್ಕೊಂಡು, ಹಾಗೆ ಕಾಯಿನೂ ಕೂಡ ಹೊಡ್ಕೊಂಡು ಇಲ್ಲಿಂದ ಒಳಗಡೆ ಹೋಗಬೇಕು. ಯಾಕಂದರೆ ಅಲ್ಲಿ ಕಾಯಿ ಹೊಡೆಯಲ್ಲ, ಇಲ್ಲೇ ನಾವು ಕಾಯಿ ಹೊಡ್ಕೊಂಡು ಹೋಗ್ಬೇಕು. ಹಾಗೆ ನಾವು ಇಲ್ಲಿ ಕಾಯಿ ಹೊಡಿತೀವಲ್ಲ, ಅದ್ರ ಹಿಂದೆಗಡೆನೇ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ಬಂದವರು ಅಲ್ಲಿಗೂ ಕೂಡ ಹೋಗಿ ವಿಸಿಟ್ ಮಾಡಿ ಬನ್ನಿ. ಅಲ್ಲೂ ತುಂಬ ಚೆನ್ನಾಗಿದೆ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಅಲ್ಲಿ ಯಾವ ಥರ ಇದೆ ಏನು ತೋರಿಸ್ಕೊಂಡು ಕೊಡ್ತೀನಿ. ಈಚೆ ಕಡೆ ಎಲ್ಲ ನಾವು ನೋಡೋದಲ್ಲ, ಈಚೆ ಕಡೆ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ರನ್ನಿಂಗಲ್ಲಿದೆ. ಸೊ ಒಳಗಡೆ ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ನಿಮ್ಗೆ ತೋರಿಸ್ಕೊಂಡು ಕೊಡ್ತೀನಿ, ನೋಡಿ. ನೀವೇನಾದರೂ ಅರ್ಚನೆ ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ ಅಂದರೆ ಇಲ್ಲಿ ಬುಕ್ ಮಾಡ್ಕೊಬೇಕು. ಚೀಟಿ ಕೊಡ್ತಾರೆ, ತಗೊಂಡು ಹೋಗಿ ಕೊಡಬೇಕು. ಈ ಅಮೌಂಟು ದೇವಸ್ಥಾನಕ್ಕೆ ಬರೋಲ್ಲ, ಜ್ಞಾಪಕ ಇರಲಿ ಎಲ್ಲರಿಗೂ. ಇದು ದೇವಸ್ಥಾನಕ್ಕೆ ಬರೋಲ್ಲ, ಇದು ಗೌರ್ನಮೆಂಟ್ಗೆ ಹೋಗುತ್ತೆ. ಇದರಲ್ಲಿ ಕಾಲು ಭಾಗ ಅಷ್ಟೇ ದೇವಸ್ಥಾನಕ್ಕೆ ಬರುತ್ತೆ. ನಾವೀಗ ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ಸೊ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಸೊ ಹೊರಗಡೆ ಬಂದ ತಕ್ಷಣ ನಮಗೆ ಗಣೇಶನ ವಿಗ್ರಹ ಕಾಣಿಸುತ್ತೆ. ಸೊ ಯಾಕಂದರೆ ಮೊದಲನೇ ಪೂಜೆ ಗಣೇಶನಿಗೆ, ವಿಘ್ನ ವಿನಾಶಕನಿಗೆ. ಸೊ ಹಾಗೆ ನೋಡಿ ಇಲ್ಲಿ ಒಳಗಡೆ ಯಾವ ಥರ ಇದೆ ಅಂತ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಗರ್ಭಗುಡಿ ನಡೆಯುವ ಯಾವ ಥರ ಕಾಣಿಸ್ತಾ ಅಂತ ಹತ್ತಿರದಿಂದನೂ ಕೂಡ ತೋರಿಸ್ತೀನಿ. ಸೊ ಪೂಜೆ ಸಾಮಾನು ಇಲ್ಲೇ ಕೊಟ್ಟರೆ ನಿಮಗೆಲ್ಲ ಇದೆಲ್ಲ ಮಾಡ್ಕೊಂಡು ಕೊಡ್ತಾರೆ. ಇಲ್ಲಿ ಫೋಟೋ ತೆಗಿಯೋಕ್ಕೆ, ಹಾಗೆ ವಿಡಿಯೋ ಮಾಡೋಕ್ಕೆ ಅಲೋವ್ ಇಲ್ಲ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಆದರೂ ಕೂಡ ನಾನು ಒಳಗಡೆ ಸಾಹಸ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲಿವರೆಗೂ ಇವ್ರು ನನಗೆ ಅಲೋವ್ ಮಾಡ್ತಾರೆ, ಅಲ್ಲಿವರೆಗೂ ನಿಮಗೆ ವಿಡಿಯೋ ಒಳಗಡೆ ತೋರಿಸ್ಕೊಂಡು ಕೊಡ್ತೀನಿ ಯಾವ ಥರ ಇದೆ ಅಂತ. ಹಾಗೆ ಇಲ್ಲಿ ಯಾರಾದರೂ ನೀವು ಅರ್ಕೆ ಕಟ್ಕೊಂಡಿದ್ರೆ ಇಲ್ಲಿ ತುಲಾಭಾರ ಕೂಡ ಮಾಡ್ಬೋದು. ಸೊ ನೋಡಿ, ಇಲ್ಲಿ ತುಲಾಭಾರ ಮಾಡ್ಬೋದು. ಸೊ ನಿಮಗೆ ಅರ್ಕೆ ಈಡೇರಿದ್ರೆ ಬಂದು ಇಲ್ಲಿ ತುಲಾಭಾರ ಮಾಡ್ಬೋದು. ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ, ನಾವು ಮುಂದೆ ಹೋಗೋಣ. ಅಮ್ಮನವ್ರ ಬಗ್ಗೆ ಹೇಳೋದು ತುಂಬ ಇದೆ. ನೋಡಿ, ಅದು ಮೂಲ ವಿಗ್ರಹ. ಇಲ್ಲಿರುವ
ಲಕ್ಷ್ಮಿಯ ಮೂಲ ವಿಗ್ರಹವು ಸ್ವಯಂಭೂವಾಗಿದ್ದು ಗೊರವನಹಳ್ಳಿಯಲ್ಲಿ ಬಂದು ನೆಲೆಸಿ ಈ ಸಣ್ಣ ಹಳ್ಳಿಯನ್ನು ಪುಣ್ಯಭೂಮಿಯಾಗಿ ಮಾಡಿದ ಕತೆ ತುಂಬ ರೋಚಕವಾಗಿದೆ. ಬನ್ನಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದೊಂದು ಮೈಸೂರು ಸಂಸ್ಥಾನದ ಆಳ್ವಿಕೆಯ ಕಾಲದಲ್ಲಿ ಸಾಮಾನ್ಯ ಕ್ಷೇತ್ರವಾಗಿತ್ತು. ಈ ಕ್ಷೇತ್ರ ಪ್ರಸಿದ್ಧ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿ ಬೆಳೆಯಲು ಪ್ರಮುಖವಾಗಿ ಇಬ್ಬರು ಕಾರಣರಾಗ್ತಾರೆ. ಒಂದು ಕಮಲಮ್ಮ ಹಾಗೆ ಅಬ್ಬಯ್ಯರಲ್ಲಿ ಹರಿಯುತ್ತಿದ್ದ ಕಾರಣ ಗೊರವನಹಳ್ಳಿಯಲ್ಲಿ ಹೆಚ್ಚಾಗಿ ಹಸಿರು ವನವೇ ನಿರ್ಮಾಣವಾಗಿ, ಹಾಗಾಗಿ ಕುರುಬರು ಹಾಗೆ ದನಗಾಯಿಗಳು ಇಲ್ಲಿ ತುಂಬ ಜಾಸ್ತಿ. 18ನೇ ಶತಮಾನದ ಕೊನೆಯಲ್ಲಿ ಅಬ್ಬಯ್ಯ ಎನ್ನುವ ದನಗಾಯಿ ಹಾಗೆ ಅವರ ತಾಯಿ ಅಕ್ಕಮ್ಮ ಎನ್ನುವರು ವಾಸವಾಗಿದ್ದರು. ಮೇಯಿಸಿಕೊಂಡು ಸಂಜೆ ಮನೆಗೆ ಹಿಂತಿರುಗುವ ಮುನ್ನ ಕೆರೆಯಲ್ಲಿ ಕೈಕಾಲು ತೊಳೆಯುವುದು ಇವರ ದಿನನಿತ್ಯದ ಅಭ್ಯಾಸವಾಗಿತ್ತು. ಹೀಗೆ ಒಂದು ದಿನ ಕೈಕಾಲು ತೊಳೆಯುವ ಸಮಯದಲ್ಲಿ ಒಂದು ದಿನ ಒಬ್ಬ ಸ್ತ್ರೀಯ ಅಶರೀರವಾಣಿ ಈತನಿಗೆ ಕೇಳಿಸುತ್ತದೆ. ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಎಂದು ಧ್ವನಿ ಕೇಳಿಸುತ್ತದೆ. ಅಬ್ಬಯ್ಯರವರು ಸುತ್ತಲೂ ನೋಡಿ ಭ್ರಮೆ ಎಂದುಕೊಂಡು ಮನೆಗೆ ಹಿಂತಿರುಗುತ್ತಾರೆ. ಆದರೆ ಮಾರನೇ ದಿನವೂ ಇದೇ ರೀತಿ ನಡೆದಾಗ ಮನೆಗೆ ಬಂದು ತನ್ನ ತಾಯಿ ಅಕ್ಕಮ್ಮಗೆ ನಡೆದುದನ್ನು ವಿವರಿಸುತ್ತಾರೆ. ಅಬ್ಬಯ್ಯರವರ ತಾಯಿ ಗಾಬರಿಗೊಂಡರು. ಸ್ವಲ್ಪ ಯೋಚಿಸಿ, ಭೂತವಾದರೆ ಬರಬೇಡ, ದೇವರಾದರೆ ಬಾ ಎಂದು ಆ ಸ್ತ್ರೀಗೆ ಹೇಳುವಂತೆ ಮಗನಿಗೆ ಹೇಳಿ ಕಳಿಸುತ್ತಾರೆ. ಮರುದಿನ ಕೆರೆ ದಂಡೆಯಲ್ಲಿ ಕೇಳಿಸಿದ ಅಶರೀರವಾಣಿಗೆ ತನ್ನ ತಾಯಿ ಹೇಳಿಕೊಟ್ಟಂತೆಯೇ ಅಬ್ಬಯ್ಯರವರು ಹೇಳುತ್ತಾರೆ. ನೋಡುತ್ತಲೇ ಕೆರೆಯ ನೀರಿನಲ್ಲಿ ಬುಳಬುಳ ಶಬ್ದ ಮಾಡುತ್ತಾ ಶಂಖ, ಚಕ್ರ, ತ್ರಿಶೂಲ, ಪದ್ಮ ಹಾಗೂ 2 ಕಮಲವಿರುವ ಶಿಲೆಯ ರೂಪದಲ್ಲಿ ಮಹಾಲಕ್ಷ್ಮಿಯು ಬರುತ್ತಾರೆ. ಹೀಗೆ ಸಿಕ್ಕ ಮಹಾಲಕ್ಷ್ಮಿಯ ವಿಗ್ರಹವನ್ನು ತಲೆಯ ಮೇಲೆ ಹೊತ್ತುಕೊಂಡು ಗೋಧೂಳಿ ಸಮಯಕ್ಕೆ ಅಬ್ಬಯ್ಯರವರು ಮನೆಗೆ ಬರುತ್ತಾರೆ. ಪ್ರತಿನಿತ್ಯವೂ ಅಕ್ಕಮ್ಮ ಹಾಗೂ ಅಬ್ಬಯ್ಯರವರು ಈ ವಿಗ್ರಹಕ್ಕೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುತ್ತಾ ಬರುತ್ತಾರೆ. ನೋಡುತ್ತಿದ್ದಂತೆಯೇ ಮನೆಯಲ್ಲಿ ಸಿರಿ, ಸಂಪತ್ತು, ದವಸ ಧಾನ್ಯ ತುಂಬಿ ತುಳುಕಾಡುತ್ತದೆ. ಶ್ರೀಮಂತರಾದ ಅಬ್ಬಯ್ಯರವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರು. ಅವರ ಮನೆ ಲಕ್ಷ್ಮೀ ನಿವಾಸವೇ ಎಂದು ಪ್ರಸಿದ್ಧಿಯಾಯಿತು. ಅಬ್ಬಯ್ಯರವರ ಮರಣದ ನಂತರ ಅವರ ತಮ್ಮ ತೋಟದಪ್ಪರವರು ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ಮುಂದುವರಿಸುತ್ತಾರೆ. ಮನೆಯಲ್ಲಿದ್ದ ಶ್ರೀ ಮಹಾಲಕ್ಷ್ಮಿಯು ಕನಸಿನಲ್ಲಿ ಬಂದು ಒಂದು ಗುಡಿಯನ್ನು ಕಟ್ಟುವಂತೆ, ಅದು ಎಳನೀರಿನಲ್ಲಿ ಮಣ್ಣನ್ನು ಕಲಸಿ ಕಟ್ಟಬೇಕೆಂದು ಆಜ್ಞಾಪಿಸುತ್ತಾರೆ. ಒಂದು ಗುಡಿಯನ್ನು ಕಟ್ಟುತ್ತಾರೆ. ಆ ಗುಡಿ ಯಾವ ತರ ಇತ್ತು ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ, ಒಂದ್ಸಲ ನೋಡ್ಬೋದು. ಮಣ್ಣಿಂದ ಕಟ್ಟಿದಂತಹ ಆಗಿನ ಕಾಲದ ಗುಡಿ. ತೋಟದಪ್ಪವರು ಕಾಲವಾದ ನಂತರ ಚೌಡಯ್ಯನವರು ಪೂಜೆ ಮಾಡ್ತಾ ಬಂದಿದ್ದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಎದುರುಗಡೆನೆ ಪ್ರಸನ್ನಾಂಜನೇಯ ದೇವಸ್ಥಾನ ಅಂತ ಚಿಕ್ಕ ಗುಡಿ ತರ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾ ಕಡೆನೂ ಆಂಜನೇಯ ಸ್ವಾಮಿನ ಇಡಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಕೋಟೆ ಕಾಯಕ್ಕೆ, ಊರ್ ಕಾಯಕ್ಕೆ ಅಂತೇಳಿ ಇಡ್ತಾರೆ. ಸೊ ನೋಡಿ ಅಲ್ಲಿ ಎದುರುಗಡೆ ಶ್ರೀ ಮಹಾಲಕ್ಷ್ಮಿ ಯಾಗಶಾಲೆ ಅಂತ. ಸೊ ಇಲ್ಲಿ ಒಳಗಡೆ ಓಪನ್ ಇಲ್ಲ, ಇಲ್ಲಿ ಒಳಗಡೆ ಕೂಡ ತೋರಿಸ್ತಾರೆ ಒಳಗಡೆ ಯಾವ ಥರ ಇದೆ. ಈಗ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡ್ತೀನಿ ಅಂದರೆ ನೋಡಿ, ಕನ್ಸ್ಟ್ರಕ್ಷನ್ ರನ್ನಿಂಗಲ್ಲಿದೆ. ಸೊ ಒಂದು ಸ್ವಲ್ಪ ದಿನ ಬಿಟ್ಟು ಅವ್ರು ಇದೆಲ್ಲ ಕಂಪ್ಲೀಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ದಿನ ಬಿಟ್ಟು ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ, ನೋಡ್ಬೋದು. ಸೊ ಈಗೆಲ್ಲ ತುಂಬ ರಿನೋವೇಷನ್ ಮಾಡ್ತಾ ಇದ್ದಾರೆ ಹೊರಗಡೆ ಎಲ್ಲ. ನೋಡಿ ಅವಾಗ ನಾವು ಹೋಗಿದ್ದ ದೇವಸ್ಥಾನ ನೋಡಿ ಅಲ್ಲೇ ಇರೋದು. ಸೊ ಮಹಾಲಕ್ಷ್ಮಿ ದೇವಸ್ಥಾನ ಎದುರುಗಡೆನೇ ಇರೋವಂಥದ್ದು. ಅಲ್ಲೇ ಆ ಪಕ್ಕದಲ್ಲಿ ಯಾಗಶಾಲೆ ಕೂಡ ಇದೆ. ನೋಡಿ ಇದೆಲ್ಲ ಬಂದು ನಿಮಗೆ ಆಟ ಕಮ್ಯುನಿಟಿ ನೋಡಿ, ಆ ಕಡೆ ಈ ಕಡೆ ಇದೆಲ್ಲ ಫುಲ್ ಕಾರ್ ಪಾರ್ಕಿಂಗು. ಎಲ್ಲ ಕಾರುಗಳನ್ನು ನಿಲ್ತಾ ಇದ್ರು. ಇವತ್ತು ಸ್ವಲ್ಪ ರಶ್ ಕಡಿಮೆ ಇದೆ, ಯಾಕಂದ್ರೆ ನಾವು ಬಂದರೆ ವೀಕ್ ಡೇಸಲ್ಲಿ, ಅದು ಕೂಡ ನಾನು ಬಂದಿರೋದು ಶುಕ್ರವಾರ ದಿನ. ಸೊ ಈಗ ಆಲ್ರೆಡಿ ಬಂದಿರೋದು ತುಂಬ ಲೇಟ್ ಆಗಿದೆ, ಕತ್ಲಲ್ಲಿ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನಮ್ಮನ್ನ ಬೆಳಕು ಇರೋ ಟೈಮಲ್ಲಿ ಕರ್ಕೊಂಬರ್ತೀನಿ. ಸೊ ಹೊರಗಡೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಯಾವಾಗಲೂ ಜಾತ್ರೆ ತಗನೇ ನಡೀತಾ ಇರುತ್ತೆ ಇಲ್ಲಿ. ನಾನು ಬಂದಿರೋದಕ್ಕೆಲ್ಲ ತೊಗೊಂಡು ಎಲ್ಲ ತುಂಬ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲ ನಾನು ಇನ್ನೊಂದ್ಸಲ ಬೇಗ ಕರ್ಕೊಂಬರ್ತೀನಿ. ಸುಮ್ಮನೆ ಇಲ್ಲಿ ಕರ್ಕೊಂಬಂದು ನಿಮಗೆ ಇದೆಲ್ಲ ಕಂಪ್ಲೀಟಾಗಿ ನಾನು ತೋರಿಸ್ಕೊಂಡು ಕೊಡ್ತೀನಿ, ಯಾವ ಥರ ಇರುತ್ತೆ, ಜನ ಯಾವ ಥರ ಇರ್ತಾರೆ ಅಂತ. ಸೊ ಇಲ್ಲಿ ಬಂದರೆ ನೋಡಿ ನೀವು ಇದೆಲ್ಲ ನೋಡ್ಬೋದು. ಇಲ್ಲಿ ನೋಡೋದೇ ಅಲ್ಲ, ಬೈಕ್ ಕೂಡ ಮಾಡ್ಬೋದು. ಗೊರವನಹಳ್ಳಿ ಅಂತಂತಂದರೆ ನಮಗೆ ನೆನಪಾಗೋದು ಶ್ರೀ ಮಹಾಲಕ್ಷ್ಮಿ ತಾಯಿ ಮತ್ತು ಆ ತಾಯಿಗೆ ಸೇವೆ ಮಾಡಿದಂತಹ ಕಮಲಮ್ಮನವರು. ಸೊ ಅವರ ಪುಣ್ಯಭೂಮಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ, ಅವ್ರಿಗೆಲ್ಲ ಯಾವ ಥರ ಕಟ್ಟಿದ್ದಾರೆ, ಅವ್ರ ಸ್ಮಾರಕ ಯಾವ ಥರ ಇದೆ ನೋಡಿ, ಎಲ್ಲ ತೋರಿಸ್ಕೊಂಡು ಕೊಡ್ತೀನಿ. ಚೌಡಯ್ಯನವರ ನಂತರ ಇಲ್ಲಿ ಯಾರು ಪೂಜೆ ಮಾಡೋಕ್ಕಾಗಲಿಲ್ಲ. 1910 ನಂತರ ದೇವಾಲಯವು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತದೆ. 1925 ಹೊತ್ತಿಗೆ ಮಧುಗಿರಿ ತಾಲೂಕಿನವರಾದ ಶ್ರೀಮತಿ ಕಮಲಮ್ಮನವರು ಗೊರವನಹಳ್ಳಿಯ ಶಾನುಭೋಗರಾಗಿದ್ದ ಸುಬ್ಬರಾಯರ ಧರ್ಮಪತ್ನಿಯಾಗಿ ಈ ಊರಿಗೆ ಸೊಸೆಯಾಗಿ ಬರುತ್ತಾರೆ. ಅಂದರೆ 1910ರಿಂದ 25ರವರೆಗೆ ಅಂತಂದರೆ ಸುಮಾರು 15 ವರ್ಷ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ. ಪರಮ ಸ್ವಾದ್ವಿಯೂ ಅಪಾರ ದೈವ ಭಕ್ತೆಯೂ ಆದ ಕಮಲಮ್ಮನವರು ಊರಿನ ಹೊರಭಾಗದಲ್ಲಿದ್ದ ಶ್ರೀ ಮಹಾಲಕ್ಷ್ಮಿಯ ದೇವಾಲಯದಲ್ಲಿ ಪೂಜೆ ನಿಂತು ಹೋದದ್ದು ಗಮನಿಸಿ ಮರುಗುತ್ತಾರೆ. ಆಮೇಲೆ ತಾವೇ ಗುಡಿಯನ್ನು ಸಾರಿಸಿ ರಂಗೋಲಿಯನ್ನಿಟ್ಟು ಯಥಾಶಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಇದು ನೋಡಿ ಕಮಲಮ್ಮನವರ ಪಾದಗಳು.
ಒಂದು ವರ್ಷದಿಂದ ಕಮಲಮ್ಮನವರ ದೈನಂದಿನ ಕೆಲಸ ಇದೇ ರೀತಿ ನಡೀತಾ ಬಂದಿರುತ್ತೆ. ಆದರೆ ಒಂದಿನ ಕಮಲಮ್ಮನವರು ಕೆಲವು ಕಾರಣಾಂತರದಿಂದ ಊರನ್ನು ಬಿಡಬೇಕಾಗುತ್ತೆ. ಇದರಿಂದ ದೇವಸ್ಥಾನ ಮತ್ತೆ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ. ಸುಮಾರು ಒಂದು 26 ವರ್ಷ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ. 1952ರ ಸುಮಾರಿಗೆ ಕಮಲಮ್ಮನವರು ಮತ್ತೆ ಗೊರವನಹಳ್ಳಿಗೆ ಬಂದು ನೆಲೆಸುತ್ತಾರೆ. ಮೊದಲಿನಂತೆಯೇ ಪೂಜೆಯನ್ನು ಪ್ರಾರಂಭಿಸುತ್ತಾರೆ. ಬಂದವರನ್ನು ಯಥಾಶಕ್ತಿಯಿಂದ ಪ್ರೀತಿಯಿಂದ ಆದರಿಸುತ್ತಾ ಬರುತ್ತಾರೆ. ಗೊರವನಹಳ್ಳಿಗೆ ಬಂದ ಭಕ್ತರು ಒಳ್ಳೆಯ ಫಲಗಳನ್ನೇ ಕಾಣುತ್ತಾ ಬಂದುದರಿಂದ ದಿನೇ ದಿನೇ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತಾ ಬರುತ್ತೆ. ಇದರಿಂದ ಧನ ಧಾನ್ಯದ ರೂಪದಲ್ಲಿ ಭಕ್ತರು ಕಾಣಿಕೆಯಾಗಿ ನೀಡುತ್ತಿದ್ದ ಕಾರಣ ಪೂಜೆಗೆ ಸುಗಮವಾಗುತ್ತದೆ. ಇದರಿಂದ ಕ್ಷೇತ್ರವು ಕೂಡ ತ್ವರಿತವಾಗಿ ಅಭಿವೃದ್ಧಿಯಾಗತೊಡಗುತ್ತದೆ. ಇದು ನೋಡಿ ಕಮಲಮ್ಮನವರ ಬೃಂದಾವನ. ಇದು ಒಂದು ದೇವಸ್ಥಾನ ಪಕ್ಕನೇ ಇದೆ, ದೂರ ಎಲ್ಲೂ ಹೋಗಿಲ್ಲ. ದೇವಸ್ಥಾನದಿಂದ ಏನೊಂದು 50 ಮೀಟರ್ 100 ಮೀಟರ್ ದೂರದಲ್ಲಿದೆ. ಶ್ರೀ ಮಹಾಲಕ್ಷ್ಮಿ ದೇವಿಯ ಭಕ್ತೆಯಾಗಿದ್ದ ಕಮಲಮ್ಮನವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದರು. ಎಲ್ಲರ ತಾಯಿಯಾಗಿದ್ದ ಈಕೆ 2003ರಲ್ಲಿ ದೇವಿಯ ಪಾದದಲ್ಲಿ ಸೇರಿಕೊಳ್ಳುತ್ತಾರೆ, ಅಂದ್ರೆ ದೇವರಲ್ಲಿ ಐಕ್ಯರಾಗುತ್ತಾರೆ. ಇವ್ರ ನಂತರ ಇಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಇವರ ಮಗ ಆದ ಪ್ರಸನ್ನ ಕುಮಾರ ಎನ್ನುವವರು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಜೊತೆಗೆ ಸಮಾಜ ಸೇವೆಯ ಕಾರ್ಯಗಳನ್ನು ಮಾಡುತ್ತಾ ಪ್ರತಿ ವರ್ಷ ಉಚಿತ ಸಾಮೂಹಿಕ ಮದುವೆ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ನೀಡುತ್ತಾ ತಾಯಿಯ ಮಾರ್ಗದರ್ಶನದಂತೆ ಜನಸೇವೆಯಲ್ಲಿ ತೊಡಗಿದ್ದಾರೆ. ಇಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕರಿಮಣಿಯನ್ನು ಕೊಟ್ಟು ಆಶೀರ್ವದಿಸುತ್ತಾರೆ. ನೋಡಿ, ಇದು ಕಮಲಮ್ಮನವರ ಪೂಜ್ಯ ಪಾದಗಳು. ಇಲ್ಲಿ ನೋಡಿ ಹೊರಗಡೆ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದರೆ ನಿಮಗೆ ತಂಗೋದಕ್ಕೆ ಇಲ್ಲಿ ಯಾತ್ರಿ ನಿವಾಸ ಕೂಡ ಇದೆ. ನೋಡಿ, ಇಲ್ಲಿ ಯಾತ್ರಿ ನಿವಾಸ ಕೂಡ ಇದೆ. ಸೊ ಈಗ ಇಲ್ಲೆಲ್ಲ ತುಂಬ ಇಂಪ್ರೂವ್ಮೆಂಟ್ ಕೂಡ ಇದೆ. ಲಾಡ್ಜಲ್ಲಿ ಕೂಡ ನೀವು ಇರ್ಬೋದು. ಮತ್ತು ಇಲ್ಲಿ ನಿಮಗೆ ಮೇಲ್ನೆಲ್ಲ ಯಾತ್ರಿ ನಿವಾಸ ಅಂತ ನೋಡಿ, ಇಲ್ಲಿ ಇವೆಲ್ಲ ಯಾತ್ರಿ ನಿವಾಸಗಳು. ಇಲ್ಲೆಲ್ಲ ಬಂದು ನೀವು ತಂಗ್ಬೋದು. ಮತ್ತು ಇಲ್ಲಿ ನೋಡಿ ರಂಗಮಂದಿರ ಕೂಡ ಇದೆ. ಮತ್ತು ಇಲ್ಲಿ ಕಡೆ ಕಾರ್ತಿಕ ಸೋಮವಾರಕ್ಕೆ ಇಲ್ಲಿ ಲಕ್ಷ ದೀಪೋತ್ಸವ ಕೂಡ ಮಾಡ್ತಾರೆ. ಮತ್ತು ಅವತ್ತಿನ ದಿನ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ತುಂಬ ತಿರುಗುತ್ತೆ. ಒಂದ್ಸಲ ನೀವು ಆ ಟೈಮಲ್ಲಿ ಬಂದರೆ ನೋಡೋಕೆ ಚೆನ್ನಾಗಿರುತ್ತೆ. ಬನ್ನಿ, ಈಗ ನಾನು ನಿಮಗೆ ದಾಸೋಹಕ್ಕೆ ಯಾವ ಥರ ಹೋಗೋದನ್ನು ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ಬನ್ನಿ ದಾಸೋಹಕ್ಕೆ ನೋಡಿ. ಮೇನ್ ಗೇಟಿಂದ ನಾವು ಈ ಕಡೆ ಬಂದರೆ ಇಲ್ಲಿ ಇನ್ನೊಂದು ಗೇಟ್ ಸಿಗುತ್ತೆ. ಈ ಗೇಟ್ ಒಳಗಡೆ ಬಂದರೆ ನಿಮ್ಗೆ ಇಲ್ಲಿ ದಾಸೋಹ ಭವನ ಬರುತ್ತೆ. ಸೊ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ದಾಸೋಹ ಭವನ ಅಂತ ಬಂದಿದೆ ನೋಡಿ. ಸೊ ಇಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಉಚಿತವಾಗಿ ದಾಸೋಹ ಕೂಡ ಮಾಡ್ತಾರೆ. ಅಂದರೆ ನಾರ್ಮಲ್ ಮದುವೆ ಊಟ ಮಾಡಿದ್ರೆ ಊಟ ಎಲ್ಲ ಹಾಕ್ತೀವಲ್ಲ, ಸೇಮ್ ಆ ಥರ ಇಲ್ಲಿ ಫ್ರೀಯಾಗಿ ಊಟ ಹಾಕ್ತಾರೆ. ಸೊ ಇಲ್ಲಿ ಬಂದು ಸೆಲ್ಫ್ ಸರ್ವಿಸ್ ಇರೋದು, ಅಂದರೆ ಸ್ವಸಹಾಯ. ಇಲ್ಲಿ ನಮಗೆ ಸಿಕ್ಕಂಥ ಅನ್ನ ಸಾಂಬಾರು ತುಂಬ ಒಳ್ಳೆ ರುಚಿಯಾಗಿತ್ತು. ತಿಂತಾ ಇರಿ, ಇನ್ನೂ ತಿನ್ನೋಣ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ ಟೇಸ್ಟು. ಹೊಟ್ಟೆ ತುಂಬ ಊಟ ಮಾಡಿದ್ವಿ ಇಲ್ಲಿ. ಸೊ ಇದಾದಮೇಲೆ ಅನ್ನಕ್ಕೆ ಮೊಸರು ಕೂಡ ಹಾಕೊಂಡು ಕೊಟ್ಟರು, ಅಂದರೆ ಮಜ್ಜಿಗೆ ಥರ ಮಾಡಿ ಹಾಕೊಂಡು ಕೊಟ್ಟರು. ಮತ್ತು ನೋಡಿ ಪಾಯಸ ಕೂಡ ಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ಒಳ್ಳೆ ತುಂಬ ಟೇಸ್ಟು, ಒಳ್ಳೆ ಕಾಂಬಿನೇಷನ್ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತೊಮ್ಮೆ ಬರ್ತೀನಿ ಇಲ್ಲಿಗೆ. ಸೊ ನೋಡ್ಕೊಂಬಿಡಿ, ಇಲ್ಲಿಂದ ಹೋಗ್ತಾ ಇದೀವಿ ನಾವು. ಚಿಕ್ಕದೊಂದು ಗುಡಿಯನ್ನು ಕಟ್ಟಿ ಪೂಜಿತಳಾದ ಶ್ರೀಮನ್ನಾರಾಯಣನ ಹೃದಯ ಸಿಂಹಾಸನಿಯಾದ ಮಹಾಲಕ್ಷ್ಮಿಗೆ ಇಂದು ದೊಡ್ಡ ದೇವಾಲಯ ನಿರ್ಮಿಸಿ ಪೂಜಿಸಲಾಗುತ್ತಿದೆ. ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ಟ್ರಸ್ಟ್ ಅಂತ ನಿರ್ಮಿಸಿ ಅದರ ಅಡಿಯಲ್ಲಿ ಹಲವಾರು ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಸೇವಾ ಕಮಲ, ಸ್ತ್ರೀ ಕಮಲ, ಹಾಗೆ ವಿದ್ಯಾ ಕಮಲ ಹಾಗೂ ಕಮಲ ಸೇವಾ ಸದನ ಅಂತ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದರೆ, ಇವರಿಗೆ ಏನಾದರೂ ಸ್ವಲ್ಪ ನೀವು ಹಣದ ಸಹಾಯ ಮಾಡಂಗಿದ್ರೆ ಕೆಳಗೆ ಕಾಣಿಸುವಂತ ಕೋಡ್ ಬಳಸಿ ನೀವು ಪೇಮೆಂಟ್ ಕೂಡ ಮಾಡ್ಬೋದು. ಸೊ ಇದರಿಂದ ನೀವು ಏನಾದರೂ GST ಕಟ್ತಾ ಇದ್ರೆ ATG ಫಾರ್ಮ್ ಇನ್ಕಮ್ ಟ್ಯಾಕ್ಸ್ ಇಂದ ನಿಮಗೆ ವಿನಾಯಿತಿ ಕೂಡ ಸಿಗುತ್ತೆ. ಪಕ್ಕದ ರೋಡಿಂದ ಬಂದರೆ ನಿಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಹೋಗೋದು. ಗೊರವನಹಳ್ಳಿ ಡ್ಯಾಮ್ ಹತ್ರ ನಿಮಗೆ ದೇವಸ್ಥಾನ ಕೂಡ ಸಿಗುತ್ತೆ. ಈ ವಿಡಿಯೋ ನೋಡ್ತಾ ಇರೋ ನಮ್ಮ ಎಲ್ಲ ವೀಕ್ಷಕರಿಗೂ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲೆಂದು ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.